ಹಿಂದಿನಲ್ಲಿ ರಜನಿಕಾಂತ್ ಹಲೋ ಅಲ್ಲಿ ಏನಂತಾರೆ ಚಿತ್ರಗಳನ್ನು ಕೊಟ್ಟಂಥ ಮಹಾನ್ ದಕ್ಷಿಣ ನಿರ್ದೇಶಕ. ಹಲೋ ವಿದೇಶದಲ್ಲಿ ಈ ಬಗ್ಗೆ ಕೃಷ್ಣ ಆಮೇಲೆ ಅದ್ರ ಜೊತೆಗೆ ಒಬ್ಬ ಪ್ರತಿಭಾವಂತ ಈ ಮೂರನ್ನು ಮೈಗೂಡಿಸಿಕೊಂಡು ನಾನು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡ್ತೀನಿ ಒಂದೇ ಮನಸ್ಸಿಟ್ಕೊಂಡಂಥ ಅವರಿಗೆ ಒಂದು ಕಥೆ ಇಷ್ಟವಾಗುತ್ತೆ. ಕಾದಂಬರಿ ಇರ್ಬೋದು, ಇಲ್ಲ ಯಾವುದೋ ಯಾರೋ ಹೇಳಿದ ಕಥೆ, ಆ ಕಥೆಗೆ ಪೂರಕವಾದ ಕಲಾವಿದರನ್ನು ಹಾಕೊಂಡು ಒಳ್ಳೆ ಚಿತ್ರ ಕೊಡ್ಬೋದು. ಲೊಕೇಶನ್ ಎಲ್ಲೇ ಇರುತ್ತೆ, ಅದು ಯಾವುದೋ ಫಾರೆಸ್ಟಲ್ಲಿ ಸಿನಿಮಾ ತೆಗೆದು ಅದನ್ನು ನೋಡಿದಾಗ ನಾವೇ ಚಿನ್ನ ತೆಗಿಬಾರ್ದು. ಆಫ್ರಿಕಾದ ಮೂರು ಲ್ಯಾಂಗ್ವೇಜ್, ಅದರಲ್ಲಿ ಬೊಪ್ಪಿಲಿ ಹರಿಯೋದು ಮ್ಯೂಸಿಕ್, ಬೆಂಗಳೂರಿನಲ್ಲಿ ರೆಕಾರ್ಡ್. ಆಮೇಲೆ ಅವ್ರಿಗೆ ಇಷ್ಟ ಆದರೆ ಒಂದು ವಾಯ್ಸ್ ಕಿಶೋರ್ ಕುಮಾರ್ ಇಷ್ಟ ಆಯಿತು ಅಂದರೆ ನಮ್ಮ ಸಿನಿಮಾದಲ್ಲಿ ಹಾಡಾಡ್ತಾರೆ ಅಂತ ಈ ರೀತಿ ತನಗಿಂತ ಪ್ಯಾಷನ್ ಅಲ್ಲಿದ್ದಾಗಲೂ ಸಿನಿಮಾ, ಊಟ ಮಾಡುವಾಗಲೂ ಸಿನಿಮಾ. ನಾವು ಶೂಟಿಂಗ್ ಮುಗಿದ ತಕ್ಷಣ ನಾವು ಮನೆಗೆ ಹೋಗಿಲ್ಲ, ರೂಮ್ಗೆ ಹೋಗಿಲ್ಲ, ಸೀದಾ ಫ್ರೆಶ್ ಆಗಿ ನಮ್ಮ ರೂಮ್ ನಾವೆಲ್ಲ ಸೇರಿಬಿಟ್ಟು ವಿಷ್ಣುವರು ಅವರು ಎಲ್ಲರೂ ಕುಂತ್ಕೊಂಡು ಡಿಸ್ಕಸ್ ಮಾಡೋದು. ಏನು ಇವತ್ತಿನ ಸೀನಾಗಿತ್ತು, ಏನಾದ್ರು ಹೆಚ್ಚು ಕಮ್ಮಿ ಹೇಳ್ಬೇಕಾದ್ರೆ ಶೂಟ್ ಮಾಡ್ತೀವಿ, ಆಮೇಲೆ ನಾಳೆ ಯಾವ ಸೀನ್ ಎಲ್ಲಿ ತೆಗಿಬೇಕು ಇದೇ ಮತ್ತು ಕಣದಲ್ಲೂ ಅವರಿಗೆ ಸಿನಿಮಾ ಒಂದು ಸಿನಿಮಾ ಕೊಡಬೇಕು, ಕನ್ನಡ ಚಿತ್ರದಲ್ಲಿ ಇನ್ನೂ ಬೇರೆ ಇದೊಂದೇ ಆಸೆ. ಒಂದು ಸಾರಿ ಸರ್ ಲಾಸ್ಟ್ ಆದ ಬಿಡೋ ಅವನು ನಾನು ಕಷ್ಟಪಟ್ಟು ನನಗಿಷ್ಟವಾದ ಪಿಕ್ಚರ್ ಅಂತ ಮಾಡಿ ಅದು ಜನಕ್ಕೆ ಇಷ್ಟ ಆದರೆ ಅಲ್ಲಿಂದ ತಿಳಿದ ಪಿಕ್ಚರ್ ಅದು ನನಗಿಷ್ಟ ಆಗಿ ಅಂತ ಮಾಡ್ತಾರೆ. ಜನ ಎಲ್ಲ ನೋಡಿದ್ರಲ್ಲ, ಎಲ್ಲ ಕೈ ತುಂಬ ದುಡ್ಡು ಧರ್ಮವಾಗಿ ಇಂಡಸ್ಟ್ರಿ ಇದ್ದಾಗ ಏನು ತೊಗೊಂಡು ಹೋಗಿ ಏನು ತೊಗೊಂಡೋಗ್ತೀವಿ, ಏನೂ ಇಲ್ಲ.